ಎಲ್ರಿಗೂ ನಮಸ್ಕಾರ. ನಾನು ರೇಣುಕಾ ಹೆಗಡೆ ಅಂತ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಸಿರ್ಸಿ ತಾಲೂಕು ಬನವಾಸಿ, ಕದಂಬರ ರಾಜಧಾನಿ ಮಧುಕೇಶ್ವರನ ಅರ್ಚಕರ ಮಗಳು ನಾನು, ಜಯಂತ ದೀಕ್ಷಿತ್ ಅಂತ ನಮ್ಮ ತಂದೆ. ನನ್ನ ಮದುವೆ ಮಾಡಿಕೊಟ್ಟಿದ್ದು ಸಿದ್ದಾಪುರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ, ಜನಾರ್ದನ್ ಹೆಗಡೆ ಅಂತ. ಅವರನ್ನು ಮದುವೆ ಮಾಡ್ಕೊಂಡ್ಮೇಲೆ ಮಹಾದೇವಿ ತಾಯಿಯವರು ನಮ್ಗೆ ಇವಾಗ 40-45 ವರ್ಷ ಆಯಿತು. ವಿಶ್ವನಿಡಂ ಬೆಂಗಳೂರು, ಮಾಗಡಿ ಮೇನ್ ರೋಡು. ಇಲ್ಲಿ ಅವರು ಮಹಾದೇವಿ ತಾಯಿಯವರು ಫ್ರೀಡಮ್ ಫೈಟರ್ ಆಗಿದ್ದರು. ಆಚಾರ್ಯ ವಿನೋಬಾ ಭಾವೆ ಅವರ ಶಿಷ್ಯರು. ಅವರು ನಮಗಿಲ್ಲಿ ಆಶ್ರಯ ಕೊಟ್ಟು, ನೀವು ಇಲ್ಲಿ ನಿಮ್ಮದು ಅಂತ ಅಂದ್ಕೊಂಡು ಮಾಡಿಕೊಂಡು ಸಮಾಜ ಸೇವೆಯನ್ನು ಮಾಡಿಕೊಂಡು ನಿಮ್ಮ ಕೈಲಾದ ಸೇವೆ ಮಾಡ್ಕೊಂಡು ಇಲ್ಲಿರಬೇಕು ಅಂತ ನಮ್ಮನ್ನು ಕರ್ಕೊಂಡು ಬಂದು ಈ ವಿಶ್ವನಿಡಂನಲ್ಲಿ ನಮ್ಮ ವಾಸ. ಈಗ ನಾವು ಪಾರಂಪರಿಕ ವೈದ್ಯ ಇದರೊಳಗೆ ನಾನು ಬಂದೆ. ಹೇಗೆ ಅಂತಂದರೆ, ನಮ್ಮ ಅತ್ತೆ ಸೀತಾಬಾಯಿ ಅಂತ, ನಮ್ಮ ಮಾವನವರು ಅಣ್ಣಪ್ಪ ಹೆಗಡೆ ಅಂತ, ಸಿದ್ದಾಪುರ ತಾಲೂಕು ಮುಗದೂರು ಅಂತ. ಅವರು ಪಾರಂಪರಿಕ ವೈದ್ಯ, ನಾಟಿ ವೈದ್ಯ ಪದ್ಧತಿಯಲ್ಲಿ ಕೆಲವೊಂದು ಬೇರು ನಾರುಗಳನ್ನು ಕೊಡ್ತಾ ಬಂದರು. ಅದನ್ನು ಅವರು ಇವಾಗಿಲ್ಲ, ಅವರು ತೀರ್ಕೊಂಡ್ಬಿಟ್ಟಿದ್ದಾರೆ. ಅವರಿಂದ ನನಗೆ ಬಂತು ಇದನ್ನು ನಾನು ಮುಂದುವರ್ಸ್ಕೊಂಡು ಬಂದಿದ್ದೀನಿ. ಅದೇ ರೀತಿ ನಮ್ಮ ಯಜಮಾನರ ತಮ್ಮದೇರು ಇವತ್ತಿಗೂ ಆ ಊರಿನಲ್ಲಿ ಕೊಡ್ತಾ ಇದ್ದಾರೆ, ಸಿದ್ದಾಪುರ ತಾಲೂಕಿನಲ್ಲಿ. ನಾನು ಬೆಂಗಳೂರಿನಲ್ಲಿ ಕೊಡ್ತಾ ಇದ್ದೀನಿ. ಮೇನು ನಮ್ಮದು ಇವತ್ತಿನ ಕಾಲದಲ್ಲಿ ಈ ಕಂಪ್ಯೂಟರ್ ಯುಗದಲ್ಲಿ ಎಲ್ಲ ಲ್ಯಾಪ್ಟಾಪು, ಕಂಪ್ಯೂಟರು ಇದನ್ನೆಲ್ಲ ಬಳಸ್ಕೊಂಡು ಅನೇಕ ಕಾಯಿಲೆಗಳು ಹೆಣ್ಮಕ್ಳಿಗೆ ಬಂದು ಮಕ್ಕಳಾಗದೆ ಹೋದಂಥ ಕೆಲವೊಂದು ಸಮಯ ಸಂದರ್ಭಗಳು ಬಂದ್ಬಿಟ್ಟಿದೆ. ಅದರ ಉದ್ದೇಶವಾಗಿ ಕೆಲವೊಂದೊಂದು ಪೌಡ್ರ್ಗಳನ್ನು ನಾವು ಮಾಡೋದನ್ನು ಹೇಳ್ಕೊಡ್ತೀವಿ. ಅದರಿಂದ ಅವ್ರಿಗೆ 3 ತಿಂಗಳದೊಳಗೆ ಅವ್ರದ್ದು ಮೆನ್ಸಸ್ ಪ್ರಾಬ್ಲಮ್ ಏನೇ ಇದ್ರೂ ಇದಾಗಿ ಅವರಿಗೆ ನಾವು ಕೊಡೋ ಒಂದು ಬೇರು ನಾರಿನ ಮೆಡಿಸಿನ್ನಿಂದ ಅವರಿಗೆ ಕರೆಕ್ಟಾಗಿ ಅವರ ಒಂದು ಏನು ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು ಅದೆಲ್ಲ ಆಗ್ತಾ ಬರುತ್ತೆ. ಹೀಗಾಗಿ ನಾನು ಪಾರಂಪರಿಕ ವೈದ್ಯ ಇದರೊಳಗೆ ತೊಡಸ್ಕೊಂಡು ಅದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದು ಕೆಲವೊಂದೊಂದು ಕಷಾಯಗಳನ್ನು ನಾವು ಮಾಡ್ತೀವಿ. ಇದರಿಂದನೂ ಹೆಣ್ಮಕ್ಳಿಗೆ ಇದು ಒಂದು 3 ತಿಂಗಳ ತಗೊಂಡ್ಬಿಟ್ರೆ ಇದಕ್ಕೆ ಹಾಕೋ ಐಟಮ್ಸು: 1 ಕಪ್ ಧನಿಯಾ, 1 ಕಪ್ ಜೀರಿಗೆ, 3 ಅಥವಾ 4 ಟೀ ಸ್ಪೂನ್ ಕಾಳು ಮೆಣಸು. ಇದನ್ನೆಲ್ಲ ಹುರಿಬಾರ್ದು, ಹಾಗೇನೆ ಬಿಸಿ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡಿಕೊಂಡು ಪ್ರತಿ ದಿವಸ ಕುಡಿತಾ ಬರಬೇಕು. ನಾವು ಹೇಳ್ತೀವಿ ಅದನ್ನು ಯಾವ ರೀತಿ ಕುಡಿಬೇಕು ಅನ್ನೋದನ್ನು. ಬೆಳಗ್ಗೆ ಸಂಜೆ 2 ಟೈಮ್ ಕುಡಿತಾ ಬಂದರೆ ಅವರದ್ದು ಏನು ದೇಹ ಸ್ಥಿತಿ, ಮೆನ್ಸಸ್ ಪ್ರಾಬ್ಲಮ್ ಏನಿರುತ್ತೋ ಅದಷ್ಟು ಚೇಂಜ್ ಆಗಿ ಕರೆಕ್ಟಾಗಿ ಅವರದ್ದು ದೇಹ ನಾರ್ಮಲ್ ಸ್ಥಿತಿಗೆ ಬರುತ್ತೆ. ಇದೆಲ್ಲ ನಾವು ಈ ಪಾರಂಪರಿಕ ವೈದ್ಯ ಇದರೊಳಗೆ ಬರುತ್ತೆ. ನಮ್ಮ ಅತ್ತೆ ಮಾವನಿಂದ ಬಂದಿರೋದು ಇದಷ್ಟು. ಆಮೇಲೆ ಮಕ್ಕಳಾಗದೇ ಇದ್ದವರಿಗೆ ಇದು ಬೇರಿನ ಹೆಸರು ಹೇಳಲ್ಲ ನಾವು, ಅದು ನಮ್ಮಲ್ಲಿ ಹೇಳಬಾರ್ದು ಅಂತ ಇದೆ. ಇದನ್ನು 3 ತಿಂಗಳ ನಾವು ಕೊಡೋದು. ಅದು ಎಂಥ ಪ್ರಾಬ್ಲಮ್ ಇದ್ರೂ ಅವರಿಗೆ ಸಕ್ಸಸ್ ಆಗಿದೆ, ಬೇಕಾದಷ್ಟು ಸಕ್ಸಸ್ ಆಗಿದೆ. ಶುಗರಿಗೂ ಒಂದು ಮೆಡಿಸಿನ್, ಒಂದು ಟೈಪ್ ಪೌಡ್ರ್ ಮಾಡಿಕೊಡ್ತೀವಿ. ಆಮೇಲೆ ಈ ಚಿಕ್ಕ ಮಕ್ಕಳಿಗೆ ಬೇದಿ ಆಗೋದು, ಕಫ ಕಟ್ಕೊಳ್ಳೋದು, ಈ ಥರ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳದ್ದು ಹೊಟ್ಟೆ ನೋವು, ಹೊಟ್ಟೆ ಉಬ್ಬಸ, ಈ ಥರ ಎಲ್ಲ ಬರುತ್ತೆ ಅದಕ್ಕೆ. ಆಮೇಲೆ ನೆಗಡಿ ಕೆಮ್ಮು ಆಗೋರಿಗೆಲ್ಲ ಕರೆಕ್ಟಾಗಿ ಒಂದೊಂದು ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀವಿ. ತುಂಬ ಜನ ಬರ್ತಾ ಇರ್ತಾರೆ ಇಲ್ಲಿಗೆ. ಶುಗರಿಗೂ ಅದೇ ರೀತಿ ಮೆಡಿಸಿನ್ಗಳನ್ನೆಲ್ಲ ಕೊಡ್ತೀವಿ. ತುಂಬ ಜನ ಬರ್ತಾರೆ, ತಗೊಂಡು ಹೋಗ್ತಾರೆ. ಶುಗರಿಗೆ ಚಕ್ಕೆ, ಮೆಂತ್ಯ, ಆಮೇಲೆ 1 ಸ್ಪೂನ್ 2 ಸ್ಪೂನ್ ಲವಂಗ, ಕಾಳುಮೆಣಸು, ಇದನ್ನೆಲ್ಲ ಬಿಸಿ ಮಾಡಿಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡ್ತೀವಿ. ಅದನ್ನು ಡೈಲಿ ಬೆಳಗ್ಗೆ ಮತ್ತು ಸಂಜೆ 1 ಸ್ಪೂನು ನೀರಿಗೆ ಹಾಕಿ ಕರಡ್ಕೊಂಡು ಕುಡಿತಾ ಬರಬೇಕು. ಅದರಿಂದ ಶುಗರ್ ಡೌನ್ ಆಗ್ತಾ ಬರುತ್ತೆ. ನಾರ್ಮಲ್ ನೋಡ್ಕೊಂಡು ಆಮೇಲೆ ಒಂದೇ ಟೈಮ್ ತಗೋಬೋದು ಆ ಪೌಡ್ರನ್ನು. ಈ ಮಕ್ಕಳು ಕೆಮ್ಮು ಇದಕ್ಕೂ ಬರೋವರಿಗೂ ಎಲ್ಲ ಅದೇ ರೀತಿ ಪೌಡ್ರಲ್ಲ, ಅದು ಕೆಲವೊಂದೊಂದು ಮೆಡಿಸಿನ್ ನಾವೇ ತೆಗೆದು ಕೊಡೋದು. ಅವರಿಗೆ ಹೇಳ್ತೀವಿ, ಯಾರ್ಯಾರು ಬರ್ತಾರೋ ಅವ್ರಿಗೆ ಹೇಳ್ತೀವಿ.